ಹುಬ್ಬಳ್ಳಿಯಲ್ಲಿ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ. ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಮತ್ತೆ ಬೇರೆ ಬೇರೆ ಆಯಾಮಗಳನ್ನ ಈ ಪ್ರಕರಣ ಪಡ್ಕೊಳ್ತಿದೆ. ಬೇರೆ ಬೇರೆ ಸ್ಟೋರಿಗಳು ಹುಟ್ಕೊಳ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಬೆಂಕಿ ವ್ಯಾಪಕವಾಗಿ ಹರಡ್ತಾ ಇದೆ. ಚರ್ಚೆಗೆ ಕಾರಣವಾಗಿದೆ. ಆರೋಪಿ ಸಮೀರ್ನ ಮತ್ತಷ್ಟು ಕರ್ಮಕಾಂಡಗಳು ಬಯಲಿಗೆ ಬಂದಿದೆ. ಸಮೀರ್ ಮೊಬೈಲ್ನಲ್ಲಿ ಹಿಂದೂ ಯುವತಿಯರ ಫೋಟೋಗಳೇ ಇವೆಯಂತೆ. ಒಂದಿಷ್ಟು ವಿಡಿಯೋಗಳನ್ನು ಆತ ಇಟ್ಕೊಂಡಿದ್ದಾನೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತು. ಜಿಮ್ ಅನ್ನೇ ಆತ ಅಡ್ಡ ಮಾಡ್ಕೊಂಡಿದ್ದ. ಜಿಮ್ ನಲ್ಲಿ ಬರುವಂತ ಯುವತಿಯರಿಗೆ ಗಾಳವನ್ನ ಸಮೀರ್ ಹಾಕ್ತಾ ಇದ್ದಂತೆ. ಜಿಮ್ ನಲ್ಲಿ ಟ್ರೈನಿಂಗ್ ಬಳಿಕ ಗೋವಾ ಟೂರಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಂತೆ. ಸಮೀರ್ ಮೊಬೈಲ್ ನಲ್ಲಿ ಬರೀ ಅಶ್ಲೀಲ ದೃಶ್ಯಗಳೇ ಪತ್ತೆಯಾಗಿದೆ. ವಿಡಿಯೋಗಳನ್ನ ಆತ ಇಟ್ಕೊಂಡಿದ್ದ. ಇನ್ನು ಗೂಗಲ್ ನಲ್ಲಿ ಸರಸ ಸಲ್ಲಾಪವನ್ನ ವೀಕ್ಷಿಸ್ತಾ ಇದ್ದಂತೆ ಆರೋಪಿ ಸಮೀರ್. ಸದ್ಯ ಸಮೀರ್ ಮುಲ್ಲಾ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತ ಯುವತಿಯಿಂದ ವಿದ್ಯಾನಗರ ಠಾಣೆಗೆ ದೂರನ್ನ ನೀಡಲಾಗಿದೆ. ಸಮೀರ್ ವಿರುದ್ಧ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ. ಯುವತಿಗೆ ಲೈಂಗಿಕ ದೌರ್ಜನ್ಯ, ಎಸ್ಎಸ್ಕೆ ಸಮಾಜಕ್ಕೆ ನಿಂದನೆಯ ಆರೋಪವನ್ನ ಮಾಡಲಾಗಿದೆ. ಯುವತಿ ಮನೆ ಮೇಲೆ ದಾಳಿ ಸೇರಿದಂತೆ 3 ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ಸದ್ಯ ಕಿಮ್ಸ್ನಲ್ಲಿ ಸಮೀರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಯಾಕಂದ್ರೆ ಹೊಡೆದಾಟ ಆಗುವಂತ ಟೈಮ್ನಲ್ಲಿ ಯುವತಿ ಮನೆಯವರು ಆತನಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಆ ಗಲಾಟೆಯಲ್ಲಿ ಆತನಿಗೆ ಗಾಯ ಆಗಿದೆ. ಕಿಮ್ಸ್ನಲ್ಲಿ ಸಮೀರ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆಯೇ ಉಳಿದಿರುವಂತ ಯುವತಿಯರು, ಆತನ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಫ್ರೆಂಡ್ಶಿಪ್ ಮಾಡಿದ್ರು, ಸುತ್ತಾಡ್ತಾ ಇದ್ರು, ಅವರೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಅನ್ಯಾಯಕ್ಕೊಳಗಾದ ಇತರೆ ಯುವತಿಯರು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರಂತೆ. ಹಿಂದೂ ಪರ ಸಂಘಟನೆಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಆ ಹುಡುಗಿರ ಹತ್ರ ಒಂದೊಂದೇ ತಿರುವನ್ನ ಈ ಪ್ರಕರಣ ಪಡ್ಕೊಳ್ತಾ ಇದೆ. ಕತೆಗಳಂತೂ ದಿನಕ್ಕೊಂದು ಹುಟ್ಕೊಳ್ತಾ ಇವೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪೊಲೀಸರೇ ತನಿಖೆ ಮಾಡಿದ ಮೇಲೆ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಸದ್ಯಕ್ಕಂತೂ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಆತನ ಮೊಬೈಲ್ನಲ್ಲಿ ಸಾಕಷ್ಟು ಯುವತಿಯರ ಫೋಟೋಗಳು, ವಿಡಿಯೋಗಳು ಕೂಡ ಪತ್ತೆಯಾಗಿದೆ. ಅದರಲ್ಲೂ ಹಿಂದೂ ಯುವತಿಯರನ್ನೇ ಆತ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಫಸ್ಟ್ ಜಿಮ್ನಲ್ಲಿ ಪರಿಚಯ ಮಾಡ್ಕೊಳ್ಳೋದು, ಆಮೇಲೆ ಫ್ರೆಂಡ್ಶಿಪ್ ಮಾಡೋದು, ಗೋವಾ ಟೂರಿಗೆ ಕರ್ಕೊಂಡು ಹೋಗೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಂತೆ. ಇನ್ನು ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತನ್ನ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆಲ್ಲ ಸಮೀರ್ ವಿಡಿಯೋ ಮಾಡೋ ಮುಖೇನ ಒಂದು ಸ್ಪಷ್ಟನೆಯನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಆ ವಿಡಿಯೋದಲ್ಲಿ ಸಮೀರ್ ಹೇಳ್ಕೊಂಡಿದ್ದಾನೆ. ನಾನು ವಿಡಿಯೋ ಮಾಡಿಲ್ಲ ಹುಡುಗಿರ್ದು, ಆ ಯುವತಿಯೇ ವಿಡಿಯೋ ಮಾಡ್ಕೊಂಡಿರೋದು, ಆಕೆಯ ಮೊಬೈಲ್ ಅನ್ನೇ ಚೆಕ್ ಮಾಡಿ ಎಲ್ಲ ಸಿಗುತ್ತೆ ಅಂತ ಹೇಳಿ ವಿಡಿಯೋ ಮೂಲಕ ಆರೋಪಿ ಸಮೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಯುವತಿ ಒಂಥರ ಸ್ಟೇಟ್ಮೆಂಟ್ ಕೊಟ್ರೆ ಸಮೀರ್ ಆ ಯುವತಿಯ ಸ್ಟೇಟ್ಮೆಂಟ್ ಮೇಲೇನೆ ನಂದೇನು ತಪ್ಪಿಲ್ಲ ಅಂತ ಹೇಳಿ ಆತನು ಒಂದು ಸಮರ್ಥನೆಯನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದಾನೆ. ಅವರು ಚಿಂತನ್ ಮಂತನ್ರಿ ಅವರೆಲ್ಲ 50-60 ಮಂದಿ ಕರ್ದಾರ ಮುಂಜಾನೆ. ಸಮೀರ್ ಮುಲ್ಲಾ ನೀವೇನಂದ ಅವ್ರಂಗ ನಾನು ಫೋನ್ ತೊಗೊಳಂದ್ರೆ ನಾ ಫೋನ್ ಬಿಡ್ರಿ ಅಂತಂದೆ. ಫೋನ್ ಹಿಡಿತಿ ಅಂತಂದ್ರೆ ನನ್ನ ಹಿಂದೆ ಕುದಿಗೆ ಹಿಡಿದ್ರಿ. ಫಸ್ಟ್ ಹಿಂದೆ ಯಾರೋ ಕುದಿಗೆ ಪ್ರೆಸ್ ಮಾಡಿದ್ರೆ ನನಗೆ ಹೋಶೇ ಇಲ್ಲ. ನಾ ಏನು ಮಾಡತ್ತೀರಿ ಅಂತ ಹೇಳಿದೆ. ಎಲ್ಲರೂ ಹೊಡ್ಯಾಕೆ ಚಲ್ಕೊಂಡ್ಬಿಟ್ರೆ ಒಂದು ಲೆಫ್ಟ್ ಸೈಡ್ ಹೊಡ್ಯಾತಾನೆ, ಒಬ್ಬನ ರೈಟ್ ಸೈಡ್ ಹೊಡ್ಯಾತಾನೆ, ಒಂದು ಹಿಂದೆ ಬೆನ್ನಿಗೆ ಹೊಡ್ಯಾತಾನೆ, ಹಿಂದೆಲ್ಲ ಬೆನ್ನಿಗೆ ಹೊಡ್ಯಾತಾರೆ. ಆಮೇಲೆ ಹೊಡ್ಕೊಂಡು ನಾವು ಬೀಳಿಸಿ ಮತ್ತೆ ಹೊಡ್ಯಾಕ್ತಾರೆ. ಮತ್ತು ಸೀದಾ ಹೊರಗೆ ಕರ್ಕೊಂಡು ಹೋದ್ರಿ. ನಾವು ಅದು ಹೊರಗೂ ಹೊಡೋದ್ರಿ, ರೋಡ್ನಾಗ ಹೊಡೆದ್ರೆ. ಆಮೇಲೆ ಆಟೋನಾಗ ಹಾಕೊಂಡ್ರಿ. ಆಟೋನಾಗ 3 ಮಂದಿ ಇದ್ರಿ. ಅವರು 3 ಮಂದಿ ಹೊಡ್ಯಾಕ್ತಿದ್ರು. ಅವ್ಯಾರ ಕಡೆ ಕರ್ಕೊಂಡು ಹೋದ್ರೆ ಅಲ್ಲೂ 20 ಮಂದಿ ಎಲ್ಲರ ಕೈಯ ಕಡ್ಗಿ, ಅದು ಸಲ್ಕಿ, ಎಲ್ಲ ಸಲ್ಕಿ ಗಿಲ್ಕಿ ಎಲ್ಲ ತೊಗೊಂಡು ನಿಂತಾರ್ರಿ ಅವ್ರು. ನನಗಲ್ಲಿ ಕವ್ಯಾಡ್ನಾಗ ಹಾಕಿ 10 ಮಂದಿ ಲವ್ ಜಿಹಾದ್ ಮಾಡಕತ್ತಿ ಅಂತ ಸುಳ್ಳು ಹೇಳ ಅಂತಂದ್ರೆ ನಾ ಸುಳ್ಳ್ಯಾಗ ಹೇಳಿರಿ ಅಂತ ನಾನು ಏನು ಸುಳ್ಳು ಹೇಳಂಗಿಲ್ಲ ಅಂತಂದ್ಮ್ಯಾಗ ಏನಂದ್ರೆ ಅವ್ರೆ ಹೊಡ್ಯಾಕ ಚಾಲು ಮಾಡ್ಬಿಟ್ಟು ಮತ್ತೆ ಹೇಳಬೇಕಂತ ಮತ್ತೆ ಲವ್ ಜಿಹಾದ್ ಮಾಡತ್ತಿ ಅಂತ ಹೇಳ ಅನ್ನತಾರೆ. ನಾ ಮಾಡಿಲ್ರಿ, ನಾವು ಬೆಸ್ಟ್ ಫ್ರೆಂಡ್ಸ್. ನಾ ಮತ್ತೆ ಹುಡುಗಿ ಬೆಸ್ಟ್ ಫ್ರೆಂಡ್ಸ್ ರೀ. ನಾವು ಯಾವತ್ತೂ ಸಾತ್ನಾಗ ಇರ್ತಿದ್ವಿ. ಅವ್ರ ಮನ್ಯಾಗೂ ಗೊತ್ತಿದ್ವಿ ನಾವು ಸಾತ್ನಾಗ ಇರೋದು. ಅಕ್ಕಿಂದ ಶೂಟ್ಸಿಗೂ ನಾ ಹೋಗ್ತಿದ್ದೆ. ನನ್ನ ಶೂಟ್ಸ್ ಅಕ್ಕಿ ಮಾಡ್ತಿದ್ದೆ, ನಾ ಅಕ್ಕಿನ ವಿಡಿಯೋ ಮಾಡ್ತಿದ್ದೆ, ನನ್ನ ವಿಡಿಯೋ ಅಕ್ಕಿ ಮಾಡ್ತಿದ್ದೆ. ಎಲ್ಲ ಸರಿ ನಡೆಯತ್ತಿದ್ರಿ. ಅದು ಇವರ SSK ಸಮಾಜದವ್ರ ಏನೋ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಲವ್ ಜಿಹಾದ್ ಆರೋಪ ಮಾಡಿದ್ರು, ಬಟ್ ಬೇರೆ ಬೇರೆ ಕತೆಗಳು ಹುಟ್ಕೊಳ್ತಾ ಇದೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು, ಒಟ್ಟಿಗೆ ಇದ್ರು, ಅದು ಅವ್ರ ಪೋಷಕರಿಗೂ ಗೊತ್ತಿತ್ತು. ಈಗ ಯಾಕೆ ಅಪೋಸ್ ಮಾಡಿದ್ರು ಉದ್ದೇಶಪೂರ್ವಕವಾಗಿ ಅಂತ ಹೇಳಿ ಈಗ ಪೊಲೀಸರು ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಆ ಯುವತಿ ಹೇಳಿದ್ದೇನು, ಆ ಸಮೀರ್ ಹೇಳ್ತಿರೋದೇನು, ಮತ್ತೆ ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ?
ಪಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಯುವತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಲು, ಅದಾದ ನಂತರ ಸಮೀರ್ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದರೆ ಎಲ್ಲೋ ಒಂದು ಕಡೆ ಏನು ತನ್ನ ಒಂದು ಏನು ಇದನ್ನು ಒಂದು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾನೆ. ಇಲ್ಲಿ ಏನು ಮುಖ್ಯವಾಗಿ ಏನಂದರೆ ಇವನು ಸಾಕಷ್ಟು ಅಂದರೆ ಹಿಂದೂ ಯುವತಿಯರ ಜೊತೆ ಒಂದಿಷ್ಟು ಅಫೇರ್ ಇಟ್ಕೊಂಡಿದ್ದ, ಮತ್ತು ಅದರಲ್ಲೂ ಏನು ಜಿಮ್ಮಿಗೆ ಬರುವಂಥವ್ರನ್ನ ಒಂದಷ್ಟು ಟಾರ್ಗೆಟ್ ಮಾಡಿಬಿಟ್ಟು ಅವ್ರ ಜೊತೆ ಒಂದು ಅಫೇರ್ ಇಟ್ಕೊಳ್ಳುವಂತಹ ಕೆಲಸ ಮಾಡಿದ್ದ. ಇಲ್ಲಿ ಏನಂದರೆ ಆ ಹುಡುಗಿನೂ ಸಹ ಈಗ ಯುವತಿ ಏನಿದ್ದಾಳೆ ಖುಷಿ, ಆಕೆನೂ ಸಹ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಮತ್ತು ಪದಾರ್ಥ ನೀಡಿ ಈ ರೀತಿ ಲೈಂಗಿಕ ಕೃತ್ಯ ಎಸಗಿದ್ದಾನೆ ಅಂತೇಳಿ. ಜೊತೆಗೆ ಈ ಹಲವಾರು ಬೇರೆ ರೀತಿಯ ಹಿಂದೂ ಯುವತಿಯರನ್ನು ಸಹ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪನ ಅಲ್ಲಿ ಮಾಡಿದ್ದಾಳೆ. ಮತ್ತು ಪೊಲೀಸರಿಗೂ ಸಹ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾಳೆ. ಏನು ತಾನು ಏನೆಲ್ಲ ಆಯಿತು ಸಮೀರ್ ಜೊತೆ ಏನು ರಿಲೇಷನ್ಶಿಪ್ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಳೆ ಮತ್ತು ಆತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾಳೆ. ಇದೇ ವೇಳೆ ಸಮೀರ್ ಸಹ ಇದು ನಾನು ಆ ಥರ ಮಾಡಿಲ್ಲ, ಆಕೆನೇ ನನ್ನ ಮೇಲೆ ಇದು ಮಾಡಿದ್ದಾಳೆ ಅನ್ನೋ ಒಂದು ಆರೋಪನ ಮಾಡಿದ್ದಾನೆ. ಇದ್ರ ಎಲ್ಲದರ ನಡುವೆ ಏನಂದರೆ ಸಾಕಷ್ಟು ಏನೋ ಅವನ ಜೊತೆ ಏನು ಸಾಕಷ್ಟು ಹಿಂದೂ ಯುವತಿಯರ ಮತ್ತು ಯುವತಿಯರ ಫೋಟೋಗಳು ರಿವೀಲ್ ಆಗ್ತಾ ಇದೆ. ಮತ್ತು ಅವನೇನೋ ಯಾವ ರೀತಿ ಅವನ ಹವ್ಯಾಸಗಳಿದ್ದವು ಮತ್ತು ಏನೆಲ್ಲ ಒಂದು ಏನೋ ಹವ್ಯಾಸಗಳು ಇಟ್ಕೊಂಡಿದ್ದ ಮತ್ತು ಯಾವ ರೀತಿ ಹುಡುಗಿಯರಿಗೆ ಇದು ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದೊಂದೇ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಂದರೆ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಸದ್ಯಕ್ಕೆ ಆತನ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದಾವೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ. ಈಗ ಪೊಲೀಸರು ಸಹ ತನಿಖೆ ಏನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಯಾರ್ದು ಸರಿ ಯಾರ್ದು ತಪ್ಪು ಮತ್ತು ಯಾರ ಆರೋಪ ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಆರೋಪ ಪ್ರತ್ಯಾರೋಪ ಅಂತೂ ಮುಂದುವರೆದಿದೆ. ಈಗ ಹಿಂದೂ ಪರ ಸಂಘಟನೆಗಳೇನೆಂದರೆ ಈಗ ಏನು ಈಗ ಉಳಿದ ಯುವತಿಯರಿದ್ದಾರೆ ಅವ್ರನ್ನ ಅಲರ್ಟ್ ಮಾಡಿ ಅವ್ರನ್ನ ಎಚ್ಚೆತ್ತಿ ಅವ್ರಿಗೆ ಮತ್ತು ಯಾರ್ಯಾರು ಅವನ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಥವಾ ಏನು ಫ್ರೆಂಡ್ಶಿಪ್ ಇದೆ ಅಂಥವ್ರನ್ನ ಗುರುತಿಸಿ ಒಂದಷ್ಟು ಅಲರ್ಟ್ ಮಾಡುವಂಥ ಕೆಲಸಕ್ಕೆ ಹಿಂದೂ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಶರ್ಮಿತಾ, ಈಗ ಆಕೆ ಅತ್ಯಾಚಾರ ಆಗಿದೆ ನನ್ನ ಮೇಲೆ ಅಂತ ಆರೋಪ ಮಾಡಿದಾಳೆ. ಈ ನಿಟ್ಟಿನಲ್ಲಿ ಮೆಡಿಕಲ್ ಟೆಸ್ಟ್ ಸೇರಿದಂತೆ ಯಾವೆಲ್ಲ ಸೆಕ್ಷನ್ಗಳನ್ನ ಪೊಲೀಸರು ಹಾಕೊಂಡಿದ್ದಾರೆ? ಈಗ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಜೊತೆಗೆ ಏನಂದರೆ ಈಗೇನು ಆಕೆ ಏನು ಸ್ಟೇಟ್ಮೆಂಟ್ ಆಧರಿಸಿ ಈಗ ಮೆಡಿಕಲ್ ಟೆಸ್ಟ್ ಇತ್ಯಾದಿಗಳನ್ನ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈಗ ಏನು ರೇಪ್ ಅಂತ ಒಂದು ಪ್ರಕರಣ ಕೊಟ್ಟಂಥ ಸಂದರ್ಭದಲ್ಲಿ ಏನು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಆ ಒಂದು ಪರೀಕ್ಷೆಗಳನ್ನ ಸಹ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಪೊಲೀಸರು. ಇದ್ರ ಜೊತೆಗೆ ಏನಂದರೆ ಏನು ಈಗ ಸಾಮಾಜಿಕ ಸಮಾಜಕ್ಕೆ ಬೈದಂಥ ವಿಚಾರ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸಹ ಅಂದರೆ ಅವ್ರ ಮನೆ ಮೇಲೆ ದಾಳಿ ಮಾಡಿದಂಥ ವಿಚಾರಕ್ಕೂ ಸಹ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದೇ ವೇಳೆ ಏನಂದ್ರೆ ಕೌಂಟರ್ ಕೇಸನ್ನು ದಾಖಲಾಗಿದೆ. ಅವ್ರ ವಿರುದ್ಧ ಏನು ಯಾರು ಖುಷಿ ಇದ್ದಾಳೆ ಅವರ ಪೇರೆಂಟ್ಸ್ ವಿರುದ್ಧ ಮತ್ತು ಹಿಂದೂ ಪರ ಸಂಘಟನೆಗಳ ವಿರುದ್ಧ ಸಹ ಕೌಂಟರ್ ಕೇಸ್ ದಾಖಲಾಗಿದೆ. ಏನು ಆ ಒಂದು ಸಮೀರ್ನ ಕಿಡ್ನಾಪ್ ಮಾಡಿ ಕೊಲೆ ಯತ್ನ ಮಾಡಿದಾರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣವನ್ನು ಸಹ ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಕೇಸು ಪ್ರತಿ ದೂರು ದಾಖಲಾಗಿದೆ. ಈಗ ಎರಡೂ ಕಡೆ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಶರ್ಮಿತಾ.